ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಕೇಸ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಬರ್ತಾ ಇದೆ. ಸಿಬಿಐ ತನಿಖೆಗಾಗಿ ಕೃಷ್ಣ ಕೋರ್ಟ್ ಮೊರೆ ಹೋಗಿದ್ರಲ್ಲ, ಇವತ್ತು ಹೈಕೋರ್ಟ್ನಲ್ಲಿ ಈ ಅರ್ಜಿಯ ವಿಚಾರಣೆ ಇರುತ್ತೆ. ಸದ್ಯ ಮೈಸೂರಿನಲ್ಲಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ಹಾಗೆ ಇವತ್ತು ನಾನು ಬೆಂಗಳೂರಿಗೆ ಹೋಗೋದಿಲ್ಲ, ಇವತ್ತು ಮೈಸೂರಿನಲ್ಲೇ ಇರ್ತೀನಿ. ಇಡಿ ಪ್ರತಿವಾದಿ ಮಾಡೋದ್ರ ಬಗ್ಗೆ ಇವತ್ತು ನಿರ್ಧಾರವಾಗುತ್ತೆ ಅಂತ ಮೈಸೂರಿನಲ್ಲಿ ಟಿವಿ9ಗೆ ಸ್ನೇಹಮಯಿ ಕೃಷ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತಿನ ದಿನ ನಾನು ಬೆಂಗಳೂರಿಗೆ ಹೋಗೋದಿಲ್ಲ, ಮೈಸೂರಿನಲ್ಲೇ ಇರ್ತೀನಿ. ಜೊತೆಗೆ ಇವತ್ತಿನಿಂದ ಒಂದು ಮಹತ್ವವಾದಂತಹ ನಿರ್ಧಾರ ಕೂಡ ಆಗುತ್ತೆ. ಇಡಿಯನ್ನ ಪ್ರತಿವಾದಿ ಮಾಡೋ ಬಗ್ಗೆ ಇವತ್ತು ನಿರ್ಧಾರ ಪ್ರಕಟ ಮಾಡುತ್ತೆ ಕೋರ್ಟ್. ಹೀಗಂತ ಮೈಸೂರಿನಲ್ಲಿ ಟಿವಿ9ಗೆ ಸ್ನೇಹಮಯಿ ಕೃಷ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ಮೂಡಾ ಕೇಸ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ಗಳು. ಸಿಬಿಐ ತನಿಖೆಗಾಗಿ ಕೃಷ್ಣ ಕೋರ್ಟ್ ಮೊರೆ ಹೋಗಿದ್ರು. ಇವತ್ತಿನ ದಿನ ಹೈಕೋರ್ಟ್ನಲ್ಲಿ ಈ ಅರ್ಜಿಯ ವಿಚಾರಣೆ ಇರುತ್ತೆ. ಸದ್ಯ ಸ್ನೇಹಮಯಿ ಕೃಷ್ಣ ಮೈಸೂರಿನಲ್ಲೇ ಇದ್ದಾರೆ. ಆರಂಭದಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ರು, ಈ ಪ್ರಕರಣವನ್ನು ನಾನೊಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತೀನಿ ಅನ್ನೋದಾಗಿ, ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿದ್ರು. ಮುಡಾ ಸೈಟ್ ವಾಪಸ್ ಕೊಟ್ಟ ನಂತರದಲ್ಲಿಯೂ ಕೂಡ ತಮ್ಮ ಹೋರಾಟ ಮುಂದುವರಿಯುತ್ತೆ, ಅದು ಕಾನೂನಾತ್ಮಕವಾಗಿ ಇರುತ್ತೆ ಅಂತ ಹೇಳಿದ್ದಾರೆ. ಇದೀಗ ಲೋಕಾಯುಕ್ತದಿಂದ ಈ ತನಿಖೆ ಸಿಬಿಐಗೆ ವರ್ಗಾವಣೆ ಆಗಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಅವರು ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯೋದಿದೆ. ಸಿಬಿಐಗೆ ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಲೋಕಾಯುಕ್ತ ತನಿಖೆ ನಡೆಸೋ ಬೇಡ ಅನ್ನೋದಕ್ಕೆ ಕಾರಣಗಳೇನಾದ್ರು ಎಲ್ಲ ನಾವು ದಾಖಲೆಗಳ ಸಮೇತ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಆ ಮನವಿಯನ್ನು ಪರಿಗಣಿಸಿ ಮತ್ತು ಎದುರುದಾರರು ಏನು ಅವರು ಆಹ್ವಾನ ಸಲ್ಲಿಸ್ತಾರೆ, ಯಾಕೆ ಬೇಡ ಅಂತ ಅವರು ಹೇಳ್ತಾರೆ, ಅದೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಒಂದು ಸೂಕ್ತ ಆದೇಶ ಮಾಡುತ್ತೆ ನಿರೀಕ್ಷೆ ಇದೆ. ಈಗ ಇಡಿ ಸಹ ಒಂದು ತನಿಖೆಯನ್ನು ಮಾಡ್ತಾ ಇದೆ, ಅದರದ ಬಗ್ಗೆ ಏನಾದ್ರು ತಿಳಿಸುವಂಥ ಕೆಲಸ ಆಗ್ತದೆ ಸರ್? ಅದಕ್ಕೆ ನಾವು ಇಡಿ ಅವರನ್ನು ಕೂಡ ಈ ಪ್ರಕರಣದಲ್ಲಿ ಪ್ರತಿವಾದಿಗಳನ್ನು ಮಾಡಿ ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದೀವಿ. ಅದ್ರ ಬಗ್ಗೆ ಒಂದು ಸೂಕ್ತ ಆದೇಶ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಇಡಿನ ಪ್ರತಿವಾದಿ ಮಾಡಿದ್ರೆ ಏನು ಪ್ರಯೋಜನ ಆಗುತ್ತೆ ಅಥವಾ ತನಿಖೆಗೆ ಏನು ಪೂರಕ ಆಗುತ್ತೆ? ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಅವರು ಕೂಡ ತನಿಖೆ ನಡೆಸ್ತಾರಿಂದ ಅವರ ತನಿಖೆಯಲ್ಲಿ ಏನು ಕಂಡು ಬಂದಿದೆ, ಲೋಕಾಯುಕ್ತ ತನಿಖೆಯನ್ನು ಏನು ಕಂಡು ಬಂದಿದೆ ಅದರ ಒಂದು ಪರಿಶೀಲನೆ ಮಾಡಿದಾಗ ಲೋಕಾಯುಕ್ತ ತನಿಖೆ ಸೂಕ್ತ ರೀತಿಯಲ್ಲಿ ಮಾಡ್ತಿಲ್ಲ ಅಂತ ಕಂಡು ಬಂದರೆ ನಮಗೆ ಒಂದು ಸಿಬಿಐ ಕೊಡೋದಕ್ಕೆ ಒಂದು ಹೆಚ್ಚಿನ ಅನುಕೂಲ ಆಗ್ಬೋದು ಅಂತೇಳಿ ನಮ್ಮ ಒಂದು ಅನಿಸಿಕೆಯಾಗಿದೆ. ಈಗ ತಮ್ಮ ಮೇಲೆ ದಾಖಲಾದಂತಹ FIR ವಿಚಾರಗಳು ಇವೆಲ್ಲವನ್ನೂ ಸಹ ನ್ಯಾಯಾಲಯದ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀರಾ? ಖಂಡಿತವಲ್ಲ ಸರ್. ಈಗ ಆಗಲೇ ನಾವು ನಿನ್ನೆ ಒಂದು ಗಮನಕ್ಕೆ ತಂದಿದ್ದೀವಿ, ಬಹುಶಃ ನಮ್ಮ ವಕೀಲರ ಅದು ವಿಚಾರ ಗಮನಕ್ಕೆ ತರ್ತಾರೆ. ಮತ್ತು ಆ ಹಿನ್ನೆಲೆಯಲ್ಲಿ ಇವತ್ತೇನು ದೂರ ಸಲ್ಲಿಸ್ತೀನಿ ಆ ದೂರ ಮನೆಯ ಗಮನಕ್ಕೆ ತಂದು ಇದ್ರ ಆದಷ್ಟು ಬೇಗ ಸಿಬಿಐ ಕೊಡೋದಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ.